ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು HRK ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಚನ್ನಪಟ್ಟಣ ತಾಲೂಕಿನಲ್ಲಿರುವ ಗೌಡ್ಗೆರೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವಿವಾಗ ನೀವು ನೋಡ್ತಾ ಇರ್ಬೋದು, ನಾವು ಚನ್ನಪಟ್ಟಣ ಬಸ್ ಸ್ಟಾಪಲ್ಲಿದ್ದೀವಿ. ಚನ್ನಪಟ್ಟಣದಿಂದ 45 ನಿಮಿಷಕ್ಕೆ ಒಂದೊಂದು ಬಸ್ ಇದೆ. ಬೆಂಗಳೂರಿಂದ ಡೈರೆಕ್ಟ್ ಬಸ್ ಇಲ್ಲ. ಚನ್ನಪಟ್ಟಣಕ್ಕೆ ಬಂದರೆ ನೀವು ಹೋಗಬೇಕು. ನಾವೀಗ ನೋಡ್ತಾ ಇರ್ಬೋದು, ನಾವೀಗ ಗೌಡಗೆರೆಯಲ್ಲಿದ್ದೀವಿ. ಚನ್ನಪಟ್ಟಣದಿಂದ ಬರೋ ಬಸ್ಸು ಡೈರೆಕ್ಟ್ ಒಳಗಡೆ ಹೋಗಲ್ಲ. ಆದರೆ ಮೈಸೂರು, ಮದ್ದೂರು ಅಥವಾ ತುಮಕೂರಿಂದ ಬಸ್ಸು ಡೈರೆಕ್ಟು ಬಸ್ ಸ್ಟಾಪ್ಗೆ ಹೋಗುತ್ತೆ. ತುಮಕೂರಿಂದ ಬರೋ ಬಸ್ಸು ಡೈರೆಕ್ಟು ದೇವಸ್ಥಾನದ ಒಳಗಡೆನೇ ಹೋಗುತ್ತೆ. ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆನೂ ಚೆನ್ನಾಗಿರುತ್ತೆ. ಬನ್ನಿ ಹೋಗೋಣ. ನಾವೀಗ ಗೌಡಗೆರೆ ಕ್ಷೇತ್ರ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿಗೆ ಬಂದಿದ್ದೇವೆ. ನೋಡಿ, ಅಮ್ಮನವರ ಪಾದ ದರ್ಶನ ಮಾಡ್ಕೊಳ್ಳಿ. ಬನ್ನಿ ದರ್ಶನಕ್ಕೆ ಹೋಗೋಣ. ನೀವು ನೋಡ್ತಾ ಇರ್ಬೋದು, ನೋಡಿ ತುಂಬ ಜನ ಇದ್ದಾರೆ. ಬನ್ನಿ ದರ್ಶನಕ್ಕೆ ಹೋಗೋಣ. ನೀವು ನೋಡ್ತಾ ಇರ್ಬೋದು, ಫಸ್ಟು ಶಿವ ದೇವಸ್ಥಾನ ಸಿಗುತ್ತೆ. ಅಲ್ಲಿ ಶಿವನ ದರ್ಶನ ಮಾಡ್ಕೊಂಡ್ಬಿಡಿ. ಈ ದರ್ಶನ ಮಾಡಿಕೊಂಡು ಮುಂದೆ ಹೋಗೋಣ. ಬನ್ನಿ ದೇವಿ ದರ್ಶನ ಮಾಡೋಣ. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಸೊ ಆಚೆಯಿಂದನೇ ದರ್ಶನ ಮಾಡ್ಕೊಂಡ್ಬಿಡಿ. ದರ್ಶನ ಮಾಡಿಕೊಂಡು ಆಚೆ ಕಡೆ ಬಂದರೆ ನಿಮಗಿಲ್ಲಿ ಆಂಜನೇಯ ಸ್ವಾಮಿಯ ವಿಗ್ರಹ ಕಾಣಿಸುತ್ತೆ. ಇದರ ವಿಶೇಷ ಏನೆಂದರೆ, ನೀವೇನಾದ್ರು ಮನಸ್ಸಲ್ಲಿ ಅಂದ್ಕೊಂಡು ಕಾಯಿನ ಅಲ್ಲಿ ಕಚ್ಚಿಸ್ಬೇಕು. ಆ ಕಾಯಿನೇನಾದ್ರು ಕಚ್ಚಿಸಿದ್ರೆ ನೀವು ಅಂದ್ಕೊಂಡಿದ್ದು ಕೆಲಸ ಆಗುತ್ತೆ ಅಂತ, ಇಲ್ಲ ಅಂದರೆ ಅದಾಗಲ್ಲ ಅಂತ. ನಾವು ಅದನ್ನು ಮುಗಿಸ್ಕೊಂಡು ಬಸಪ್ಪ ಸನ್ನಿಧಿಗೆ ಬಂದ್ರಿ. ಇಲ್ಲಿ ವಿಶೇಷ ಏನಂದರೆ, ಬಸವಣ್ಣನವರ ಆಶೀರ್ವಾದ ಪಡ್ಕೊತಾರೆ. ಇಲ್ಲೂ ಅಷ್ಟೇ, ನಾವೇನಾದ್ರು ಅಂದ್ಕೊಂಡು ಇದು ಮಾಡಿದ್ರೆ, ಬಸವಣ್ಣ ಆಶೀರ್ವಾದ ಮಾಡಿದರೆ ಆ ಕೆಲಸ ಆಗುತ್ತೆ ಅಂತ ಇದು ಜನರ ನಂಬಿಕೆ. ಸೊ ಬಸವಣ್ಣ ತುಂಬಾ ವಿಶೇಷ. ತಾಯಿ ಚಾಮುಂಡೇಶ್ವರಿಯ ಜೀವ ಸ್ವರೂಪ ಅಂತಲೇ ಹೇಳ್ತಾರೆ. ಇದು ಮೊದಲ ಬಸವಣ್ಣ. ಮುಂಚೆ ಇದ್ದಿದ್ದ ಬಸವಣ್ಣ ಇವರು ಲಿಂಗೈಕ್ಯರಾದಮೇಲೆ ಇಲ್ಲಿ 2ನೇ ಬಸವಣ್ಣ ತಂದಿರೋದು. ಅದು ವರ್ತೂರು ಸಂತೋಷ್ ಮನೆಯಿಂದ ತಗೊಂಡು ಬಂದಿರೋದು. ಮೊದಲನೇ ಬಸವಣ್ಣನವರು ಲಿಂಗೈಕ್ಯರಾದಮೇಲೆ ಇಲ್ಲಿ ಅವರ ಪ್ರತಿಮೆ ಮಾಡಿದ್ದಾರೆ. ಇಲ್ಲಿ ಸುತ್ತ ಕಾಯಿಗಳನ್ನ ಕಟ್ಬಿಟ್ಟು ಭಕ್ತಾದಿಗಳು ಕೋರಿಕೆಗಳನ್ನ ಬೇಡ್ಕೊತಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಲಕ್ಷಾಂತರ ಕಾಯಿಗಳಿದೆ. 7 ವಾರ 7 ಕಾಯಿ ಕಟ್ಟಿ 7 ಪ್ರದಕ್ಷಿಣೆ ಹಾಕಿದ್ರೆ ನೀವು ಅಂದ್ಕೊಂಡಿದ್ದಾಗತ್ತೆ ಅನ್ನೋದು ಇಲ್ಲಿ ಒಂದು ನಂಬಿಕೆ. ಅದೇ ಆಗಿದೆ ಕೂಡ. ಇದು ಜನರ ನಂಬಿಕೆ, ಅದಾಗಿದೆ ಕೂಡ. ಈ ದೇವಸ್ಥಾನದ ವಿಶೇಷ ಅಂದರೆ, ನೀವು ನೋಡ್ತಾ ಇದ್ದೀರಾ ಇವಾಗ ಚಾಮುಂಡೇಶ್ವರಿ ದೇವಿಯ ಕಂಚಿನ ಪ್ರತಿಮೆ. ಇದು ಬಂದು 3500 kg ತೂಕ ಇದೆ ಹಾಗೂ ಭೂಮಿಯಿಂದ 60 ಅಡಿ ಎತ್ತರ ಇದೆ. ವಿಶ್ವದ ಏಕೈಕ ಚಾಮುಂಡೇಶ್ವರಿ ಮೂರ್ತಿ ಇದಾಗಿದೆ. ಈ ಮೂರ್ತಿಯನ್ನು ಆಗಸ್ಟ್ 8, 2021 ಇಸ್ವಿಯಲ್ಲಿ ಸ್ಥಾಪನೆ ಮಾಡಿದರು. ಈ ಮೂರ್ತಿಯನ್ನು ದರ್ಶನ ಪಡ್ಕೊಂಡು ಇಲ್ಲಿ ಮುಂದೆ ಹೋದ್ವಿ. ಇಲ್ಲಿ ಅನ್ನದಾಸೋಹ ಕೂಡ ಇರುತ್ತೆ. ಇಲ್ಲಿ ಅಮ್ಮನವರ ಪ್ರಸಾದ ಸ್ವೀಕರಿಸಿ ಮುಂದೆ ಸ್ಟ್ಯಾಚ್ಯೂ ಪಕ್ಕದಲ್ಲೇ ಒಂದು ನಮ್ಮ ಪರಂಪರೆ ಅಂತ ಮಾಡಿದ್ದಾರೆ. ಇವಾಗ ಏನಂದರೆ ಮ್ಯೂಸಿಯಂ ಥರ ಮಾಡಿದ್ದಾರೆ. ಇದು ಚಿಕ್ಕ ಮಕ್ಕಳಿಗೆ ಫ್ರೀ ಇರುತ್ತೆ, ದೊಡ್ಡವರಿಗೆ ಟಿಕೆಟ್ ಇರುತ್ತೆ. ಬನ್ನಿ ಹೇಗಿದೆ ನೋಡೋಣ. Ya lo que está por ahí está.
ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮತ್ತಷ್ಟು ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.